ಪ್ರಶ್ನೆ ಪತ್ರಿಕೆ ತಪ್ಪಿನಿಂದ ಕೂಡಿದೆ. ಅದನ್ನು ಸರಿಪಡಿಸಬೇಕಾದ ಕೆಲಸ ಲೋಕಸೇವಾ ಆಯೋಗದ ಕೆಲಸ. ನೀವೆಲ್ಲ ಈ ನಾಡಿನ ಮಕ್ಕಳು. ನೀವು ಕನಿಷ್ಠ ಪ್ರಶ್ನೆ ಕೇಳಿ ಅದರಿಂದ ಉತ್ತರವನ್ನು ನಿರೀಕ್ಷಣೆ ಮಾಡಿ ನಿಮಗೆ ಎಷ್ಟು ಅಂಕಗಳು ಬರ್ತದೆ ಆ ಅಂಕಗಳ ಅಂದಾಜಿನಲ್ಲಿ ನೀವು ಪಾಸು ಫೇಲು ಅಂತಕ್ಕಂಥ ತೀರ್ಮಾನವನ್ನು ಮಾಡಬೇಕಾದವರು ಯಾರು? ಸರ್ಕಾರದ ಲೋಕಸೇವಾ ಆಯೋಗದ ಸಂಸ್ಥೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ನೀವೇನು ಇವತ್ತೇನು ಹೊಸ ತಪ್ಪನ್ನು ಮಾಡ್ತಾ ಇಲ್ಲ. ನೀವು ಅನೇಕ ಸಾರಿ ತಪ್ಪನ್ನು ಮಾಡ್ತಲೇ ಬರ್ತಾ ಇದ್ದೀರಿ. ನೀವೇನು ವಿದ್ಯಾರ್ಥಿಗಳು ಅಥವಾ ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬೇಡವಾ? ವಿವೇಚನೆ ಇದ್ರೆ ಸರಿಯಾದಂಥ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನಿರೀಕ್ಷಣೆ ಮಾಡಬೇಕಾಗತ್ತೆ. ನೀವು ಅದನ್ನು ಕನ್ನಡದ ಅನುವಾದವನ್ನೇ ಸರಿಯಾಗಿ ಮಾಡಕ್ಕೆ ಬರ್ದಿಲ್ದೇ ಇರೋ ನೀವ್ಯಾವ ಸೀಮೆ ಲೋಕಸೇವಾ ಆಯೋಗನಪ್ಪ? ಯಾವ ಸೀಮೆ ಲೋಕಸೇವಾ ಆಯೋಗ ನಿಮ್ದು? ಮಾನ ಮರ್ಯಾದೆ ಏನಾರ ಇದೆಯಾ ಲೋಕಸೇವಕ್ಕೆ? ಲೋಕಸೇವೆಗೆ ಒಳ್ಳೆ ವಿದ್ಯೆ ಇರ್ತಾ ಇತ್ತು. ವಿದ್ಯೆಗೆ ಸರಿಯಾದಂಥ ಪ್ರಶ್ನೆಗಳು ಮೂಡ್ತಾ ಇತ್ತು. ಆ ಪ್ರಶ್ನೆಗಳ ಮೂಲಕ ನೀವು ಈ ನಾಡಿನ ವಿದ್ಯಾರ್ಥಿನಿಯರ ಮೂಲಕ ಈ ನಾಡು ಕಟ್ಟತಕ್ಕಂಥ ಕೆಲಸಕ್ಕೆ ನೀವು ಮುಂದಾಗ್ತಾ ಇದ್ರಿ. ನಿಮಗೆ ಪ್ರಶ್ನೆಯನ್ನೇ ಸರಿಯಾಗಿ ಕೇಳಕ್ ಬರ್ದಿಲ್ದವ್ರ ಲೋಕಸೇವಾ ಆಯೋಗ ನಿಮಗೆ ಸರಿಯಾದಂಥ ಮಾರ್ಗದಲ್ಲಿ ತಿಳುವಳಿಕೆ ಇಲ್ಲ. ನೀವು ದಾರಿ ಬಿಟ್ಟು ಎತ್ತೆತ್ತಗೋ ಹೋಗ್ಬಿಟ್ಟಿದ್ದೀರಿ. ಮಾನ್ಯ ಸಿದ್ದರಾಮಯ್ಯ, ನಿಮ್ಮನ್ನ ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ. ಕಳೆದ 2011ರ ಬ್ಯಾಚ್ನಲ್ಲಿ ತಾವೆಲ್ಲ ಏನೇನ್ ಮಾಡಿದ್ರಿ ಅಂತ ಹೇಳಿ ನಮಗೆ ಗೊತ್ತಿದೆ. ತಪ್ಪನ್ನ ಪದೇ ಮಾಡ್ತಕ್ಕಂಥದ್ದು ನಿಮ್ಮ ಜಾಣತನ ಅಲ್ಲ, ಅದು ನಿಮ್ಮ ಮೂರ್ಖತನ ಆಗುತ್ತೆ. ಯಾರಿದ್ದಾರೆ ಬೃಹಸ್ಪತಿಗಳು ಲೋಕಸೇವಾ ಆಯೋಗದಲ್ಲಿ? ಅವ್ರಿಗೆ ಹೇಳ್ಬೇಕು, ನೀವು ಸರಿಯಾಗಿ ಕೆಲಸ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಈ ನಾಡಿನ ಬಹಳ ಪ್ರಮುಖವಾದ ಪರೀಕ್ಷೆ ಇದು. ಈ ನಾಡಿನ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸುವಂತ ಕೆಲಸ ಇದು. ಇಲ್ಲಿ ಜವಾಬ್ದಾರಿ ಜನರನ್ನು ಆಯ್ಕೆ ಮಾಡಬೇಕಾಗಿದೆ. ನೀವು ಪ್ರಶ್ನೆ ಮಾಡೋರೆ 101 ತಪ್ಪುಗಳನ್ನು ಮಾಡಿದ್ರೆ ಹೆಂಗೆ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ತೀನಿ. ಮಿಸ್ಟರ್ ಸಿದ್ದರಾಮಯ್ಯನವರು, ಇದು ಸರಿನಾ? ನಿಮ್ಮ ವಿಧಾನಸೌಧ ಹೋಗಿ 3ನೇ ದರ್ಜೆ ರಾಜಕಾರಣಿಗೆ ಇಳಿದು ಬಿಟ್ಟಿದೆ. ಯಾವ ನೀತಿ ಇಲ್ಲ, ಯಾವ ಸಿದ್ಧಾಂತ ಇಲ್ಲ, ಕೇವಲ ಕುರ್ಚಿ ಹಿಡಿಯೋ ಆಟ ಪ್ರಾರಂಭ ಆಗ್ಬಿಟ್ಟೈತೆ. ಇದನ್ನ ಸಾಕು ಮಾಡಿ ವಿದ್ಯಾರ್ಥಿಗಳು ಬೀದಿಲ್ ಕುಂತು ಚಳವಳಿ ಮಾಡೋದು ಬೇಡ. ಅವರು ಇನ್ನೂ ಹೆಚ್ಚು ಅಧ್ಯಯನ ಮಾಡಲಿ. ಈ ಪರೀಕ್ಷೆಯನ್ನ ತಾವೇನ್ ಮಾಡಿದಿರಿ, ತಪ್ಪಿನಿಂದ ಆಗಿರ್ತಕ್ಕಂಥ ಪರೀಕ್ಷೆ, ಇದನ್ನ ರದ್ದು ಮಾಡಿ ಮತ್ತೊಂದು ಸಾರಿ ಸರಿಯಾದ ವಿವೇಚನೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನ ತಾವು ಮತ್ತೊಂದು ಸಾರಿ ಪ್ರಾರಂಭ ಮಾಡಿ ಆ ಮೂಲಕ
ನಮ್ಮ ನಾಡಿನ ವಿದ್ಯಾರ್ಥಿಗಳಿಗೆ ಗೌರವ ಬರುವ ಪರೀಕ್ಷೆ ಆಗಲಿ. ಇಲ್ಲದೆ ಇದ್ರೆ ಮಾನ ಬಿಟ್ಟಂತ, ಮರ್ಯಾದೆ ಬಿಟ್ಟಂತ ಯಾರೋ ಮೂರ್ಖರ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿಕೊಂಡು ಅವರ ಮೂರ್ಖತನಕ್ಕೆ ಸರಿಯಾದಂತ ಪ್ರಶ್ನೆಗಳನ್ನ ಸರಿಯಾಗಿ ಅದನ್ನ ಅನುವಾದ ಮಾಡಕ್ ಬರ್ದೇ ಇರ್ತಕ್ಕಂಥ ಮೂರ್ಖ ಶಿಖಾಮಣಿಗಳನ್ನ ನೀವು ನೇಮಕ ಮಾಡಿಕೊಂಡು ಈ ರೀತಿ ಅಧ್ವಾನಕ್ಕೆ ಕಾರಣ ಆಗಿದೆ ಅಂದ್ರೆ ಇದು ಕ್ಷಮಿಸ್ತಕ್ಕಂಥದ್ದಲ್ಲ. ಈಗ ನಾನೇನು ಅಂತಿಮವಾಗಿ ಹೇಳ್ತೇನೆ ಅಂದ್ರೆ, ಹಿಂದೆ 11 ಬ್ಯಾಚ್ ಅಲ್ಲಿ ತಿಂಗಳಾನ್ಗಟ್ಲೆ ಕಾಯಮ್ಮಾಗಿ ಟೆಂಟ್ ಹೊಡೆದು ಸತ್ಯಾಗ್ರಹವನ್ನ ನಾವು ಮಾಡಿದ್ವಿ ನಿಮ್ದೇ ಸರ್ಕಾರದಲ್ಲಿ, ಮಾನ್ಯ ಸಿದ್ದರಾಮಯ್ಯನವರೇ. ಈಗ ಮತ್ತೆ ಅದೇ ತರದ ಚಳುವಳಿ ಮತ್ತೆ ಪ್ರಾರಂಭ ಆಗೋದು ಬೇಡ ಅನ್ನೋದಾದ್ರೆ ನಿಮ್ಮ ವಿವೇಚನೆ ಸರಿ ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ನಾವೆಲ್ಲ ಹೇಳ್ದಂಗೆ ನಮ್ಮ ಸ್ನೇಹಿತರು ವೆಂಕಟಸ್ವಾಮಿ ಅವರು ಮಾತಾಡ್ದಂಗೆ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಒಂದಾಗಿ ಲೋಕ ಸೇವಾ ಆಯೋಗವನ್ನ ಕಚೇರಿಯನ್ನ ಬಂದ್ ಮಾಡೋ ಕೆಲಸಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಸರ್ಕಾರ ಸರಿಯಾದ ದಿಕ್ಕಲ್ಲಿ ನಡಿಬೇಕು. ಇದು ಯಾರ್ದು ಅತ್ತೆ ಮನೆ ಅಲ್ಲ, ಲೋಕ ಸೇವಾ ಆಯೋಗ ಅಥವಾ ಯಾರ್ದೋ ಸರ್ವಾಧಿಕಾರ ನಡೆಸುವಂತ ಜಾಗ ಅಲ್ಲ ಅದು ಎಲ್ಲರ ಈ ನಾಡಿನ ಬಹಳ ಪ್ರಮುಖವಾದಂಥ ವಿದ್ಯಾರ್ಥಿಗಳನ್ನ ಬಹಳ ಮುಖ್ಯವಾದ ಕೆಲಸಕ್ಕೆ ನೇಮಕ ಮಾಡ್ತಕ್ಕಂಥ ಜಾಗ ಆಗಿರೋ ಕಾರಣಕ್ಕೆ ಬಹಳ ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ. ಈ ಎಚ್ಚರಿಕೆ ಮಾತಿನೊಂದಿಗೆ ಅದೆಷ್ಟೇ 1000 ಜನ ಆಗಲಿ, ನಾವು ಹಳ್ಳಿಯಿಂದ ರೈತರು ಬರಕ್ಕೂ ತಯಾರಿದ್ದೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಈ ಹೋರಾಟಕ್ಕೆ ಜಯವಾಗಲಿ.